ಪಹಲ್ಗಾಮ್ ದಾಳಿ ವೇಳೆ ಉಗ್ರರಿಗೆ ಹಿಂದೂಗಳು ಕೇವಲ ತಲ್ವಾರ್ ತೋರಿಸಿದ್ರೆ ಸಾಕಿತ್ತು ಎಂದು ಮಂಜೇಶ್ವರದ ವರ್ಕಾಡಿಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರತಿ ಹಿಂದೂಗಳು ಮನೆಯಲ್ಲಿ ಒಂದೊಂದು ತಲ್ವಾರನ್ನ ಇಟ್ಕೊಳ್ಬೇಕು. ಪಹಲ್ಗಾಮ್ನಲ್ಲಿ ಉಗ್ರರು ಬಂದಾಗ ತಲವಾರು ತೋರಿಸಿದ್ರೆ ಸಾಕಿತ್ತು. ಹೆಣ್ಮಕ್ಳು ವ್ಯಾನಿಟಿ ಬ್ಯಾಗ್ ನಲ್ಲಿ ಚೂರಿ ಇಟ್ಕೊಳ್ಳಿ, ಪೌಡರ್ ಬಾಚಣಿಗೆ ಜೊತೆಗೆ ಚೂರಿಯನ್ನ ಇಟ್ಕೊಳ್ಳಿ ಎಂದು ಹೇಳಿದ್ರು. 6 ಇಂಚಿನ ಚೂರಿ ಯಾರು ಬೇಕಾದ್ರೂ ಇಟ್ಕೊಳ್ಬಹುದು. ಅದಕ್ಕೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ. ಸಂಚೆ ಮೇಲೆ ಓಡಾಡಿದ್ರೆ ನಿಮ್ಮ ಮೇಲೆ ಖಂಡಿತ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡಬೇಡಿ ಎಂದು ಬೇಡಿಕೊಂಡ್ರೆ ನಿಮ್ಮ ಕತೆ ಮುಗಿಯಿತು ಎಂದರ್ಥ. ಆದ್ರೆ ಬದಲು ಚೂರಿ ತೋರಿಸಿ ಸಾಕು ಹೆದರಿ ಓಡ್ತಾರೆ ಎಂದು ಪ್ರಭಾಕರ್ ಭಟ್ಟ ಹೇಳಿದ್ದಾರೆ. ಹಿಂದೂ ಮುಸ್ಲಿಂ ಗಲಾಟೆ ಅಂದ್ರೆ ಮುಸ್ಲಿಮರು ಹೊಡಿತಾರೆ, ಹಿಂದೂಗಳು ಓಡ್ತಾರೆ ಅಂತ ಇತ್ತು. ಆದ್ರೆ ಈಗ ಹಿಂದೂ ತಿರುಗಿ ಬಿದ್ದಿದ್ದಾನೆ, ಇನ್ನು ಓಡ್ಲಿಕ್ಕೆ ಶುರು ಮಾಡಲಿಲ್ಲ. ನಾವು ಎದ್ದು ನಿಲ್ಬೇಕು. ಮನೆಯಲ್ಲಿ ಎಲ್ಲರೂ ಒಂದೊಂದು ತಲವಾರ್ ಇಟ್ಕೊಳ್ಳಿ ಎಂದು ಹೇಳಿದ್ದಾರೆ. ಮಾಡಿದ್ರೆ ನೀವು ಹೋದ್ರಿ ಅಂತ ಲೆಕ್ಕ, ನಿಮ್ಮನ್ನ ಆಕ್ರಮಣ ಮಾಡುದೇ. ಅದರ ಬದಲು ಇದನ್ನು ಹಿಡಿದು ಬಲಂಬೆ ಅಂತ ಒಂದು ಚೂರಿ ತೂರಿಸಿ ಸಾಕು. ಅವ ಪುಕ್ಕ ಎದುರ್ನವ. ನೀವು ಹೇಡಿಗಳಾದ್ದರಿಂದ ನಿಮ್ಮನ್ನು ಓಡಿಸುವುದು. ಹಿಂದೂ ಸಮಾಜ ಇವತ್ತಿನವರೆಗೆ ಹಾಗೆ ಇತ್ತು. ಹಿಂದೂ ಮುಸ್ಲಿಂ ಗಲಾಟೆ ಅಂತ ಹೇಳಿದ್ರು. ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಏನು? ಹಿಂದೂಗಳು ಮುಸಲ್ಮಾನರು ಹೊಡೆಯುವುದು, ಹಿಂದೂ ಓಡುದು, ಅಷ್ಟೇ ಇದ್ದದ್ದು. ಈಗ ಒಂದಷ್ಟು ಕಡೆಗಳಲ್ಲಿ ಹಿಂದೂ ಈಗ ತಿರುಗಿದ್ದಾನೆ. ತಿರುಗಿ ಹತ್ತು ಮರೆ ನನ್ನ ಗಿಡಪ್ಪನ ದಾಯಿಗಿಂತ ಅಷ್ಟೇ ಕೇಳಿದ್ದು, ಇನ್ನು ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಹಿಂದೂ ಸಮಾಜ ಹೊಡಿಲಿಕ್ಕೆ ಶುರು ಮಾಡಲಿಲ್ಲ. ಅದಾದರೆ ಏನಾಗ್ತದೆ ಅಂತ ಮತ್ತೆ ಬೇರೆ ಕಥೆ. ನಾನು ಹೇಳಿದ್ದು ನಾವು ಎದ್ದು ನಿಲ್ಲಬೇಕು ಅಂತ. ಮನೆಯಲ್ಲಿ ತಲವಾರು ಉಂಟಾ? ತಲವಾರು ಉಂಟಾ? ಒಂದೊಂದು ತಲವಾರು ಇಟ್ಕೊಳ್ಳಿ. ನಾನು ಒಂದು ಕಡೆಯಲ್ಲಿ ಹೋಗಿದ್ದೆ, ಅಲ್ಲಿ ಗಲಾಟೆ ಆಯಿತು. ಆ ಮನೆಯಲ್ಲಿ ತಲ್ವಾರ್ ಇತ್ತು. ಗಲಾಟೆಯಾಗಿ ಬ್ಯಾರಿಗಳೆಲ್ಲ ಬಂದರು, ಗಲಾಟೆ ಮಾಡಿದ್ರೆ ಅಷ್ಟಾಗುವಾಗ ಇವ ಹೆಂಡತಿ ಹತ್ರ ಹೇಳಿದ, ಕೊಡೆ ಕೊಡೆ ಕೊಡುವಾರದು, ಕೊಡೆ ಕೊಡೆ ಅಂತ. ಅವಳು ಮದುವೆಯಾಗಿ ಬಂದದಷ್ಟೇ. ಅವಳಿಗೆ ಕೊಡೆ ಅಂದರೆ ಈ ಅಂಬ್ರೆಲ್ಲ ಕೊಡೆ ಅದಂತದ್ದು. ಆಮೇಲೆ ಇವರೆಲ್ಲ ಹುಡುಕಿ ಅವ ಬಂದು ಗಲಾಟೆ ಮಾಡಿ ಇದೆಲ್ಲ ಮಾಡಿ ಹೋಗಿದ್ದಾರೆ. ಕೊನೆಗೆ ಇವನಿಗೆ ತಲ್ವಾರ್ ಸಿಕ್ಕಿತು. ತಲ್ವಾರ್ ಸಿಕ್ಕಿ ಎದುರು ಬರುವಾಗ ಅಷ್ಟರೊಳಗೆ ಪೊಲೀಸ್ ಬಂದಾಗಿದೆ. ಮಗನೇ ನೀನೇ ಗಲಾಟೆ ಮಾಡಿ ತಗೊಂಡು ಹೇಳಿದೆ. ನಮ್ಮ ಹತ್ರ ಬೇಕು ಅಂತ ಇವತ್ತಿನ ಕಾಲದ ಕರೆ ಅದು. ಹಾಗೆ 3 ಮಕ್ಕಳು ಬೇಕಾ? ನಾವು ಗಟ್ಟಿಯಾಗಿ ನಿಲ್ಬೇಕು. ಶಕ್ತಿವಂತರು ನಾವು ಆಗಬೇಕು, ಒಟ್ಟು ಶಕ್ತಿವಂತರು ಆಗಬೇಕು. ನಾವು ಸಮಾಜನೂ ಒಟ್ಟಿಗಿರಬೇಕು. ಏನು ಇಲ್ಲದೆ ನಮ್ಮ ಹತ್ರ ನಾವು 100 ಜನ ಇದ್ದೇವೆ ಅಂದರೆ ಅವ್ರು ಕತ್ತರಿಸೋದು. ಮೊನ್ನೆ ಮಾಡಿದ ಹಾಗೆ, ಮೊನ್ನೆ 100 ಇದ್ದಿರ್ಬೋದು, ಅಲ್ಲಿ ಒಂದು 100 ಜನ ಇದ್ದಿರ್ಬೋದು. ಹೋದರೆ ಗುಂಡಾಕಿದ್ರು, ಹೋಯ್ತು, ಮುಗೀತು ಕತೆ. ಯಾರು ಒಬ್ಬ ತಲವಾರ ಏನಾರು ಅವನಿಗೆ ತೋರಿಸಿದ್ದಿದ್ರೆ ಆವಾಗ ಕತೆ ಬೇರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ತಲವಾರು ಇರಲಿ. ಒಂದು ಹೆಂಗಸರಿ ಎಲ್ಲರೂ ಒಂದು ಚೂರಿ ಇಟ್ಕೊಳ್ಳಿ. ನಾನೇನು ತಮಾಷೆ ಹೇಳ್ತೇನೆ ಅಂತ ಯೋಚನೆ ಮಾಡಬೇಡಿ. ಇವತ್ತಿನ ಕಾಲಘಟ್ಟದಲ್ಲಿ ಯೋಚನೆ ಮಾಡಬೇಕಾದಂಥ ಸಂಗತಿ. ಅದಕ್ಕೋಸ್ಕರ ನೀವೆಲ್ಲರೂ ಉಳಿಬೇಕು, ನೀವು ನಮ್ಮನ್ನು ಬೆಳೆಸಬೇಕು. ತಾಯಂದರು, ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಗಂಡಸರು ಈ ರೀತಿ ಯೋಚನೆ ಮಾಡಿ ಸಮಾಜದಲ್ಲಿ ಒಂದು ಬದಲಾವಣೆ ತರೋಣ, ಜಗತ್ತಿನ ಹಿತಕ್ಕೋಸ್ಕರ.